ಇವತ್ತು ಒಂದು ಫಂಕ್ಷನ್ ಅಟೆಂಡ್ ಮಾಡಬೇಕಿತ್ತು ಅಂತೇಳಿ ನಾನು ಈ ಔಟ್ಫಿಟ್ ಹಾಕೋಬೇಕು ಅಂದ್ಕೊಂಡಿದ್ದೆ. ಔಟ್ಫಿಟ್ ಹಾಕೊಂಡು ರೆಡಿ ಆಗೋಷ್ಟರಲ್ಲಿ ನನ್ನ ಬೆಡ್ ಈ ಥರ ಮೆಸ್ ಆಗೋಗಿತ್ತು. ಆಮೇಲೆ ಆಟೋ ಬುಕ್ ಮಾಡಿದ್ದೆ ಅಂತೇಳಿ ಆಟೋ ಕಡೆ ಹೊರಟೆ. ಆಟೋದಲ್ಲಿ ಬರ್ತಾ ನನ್ನ ಕೂದಲು ನೋಡಿ ಹೇಗೆ ಎಲ್ಲ ಹರಡ್ತಾ ಇದೆ ಅಂತೇಳಿ, ಇನ್ನೇನಾರು ಹೇರ್ ಸ್ಟೈಲ್ ಮಾಡಿದರೆ ಏನು ಗತಿ ಅಂತ ಅಂದ್ಕೊಂಡು ಆಟೋದಲ್ಲಿ ನಾನು ಮೆಟ್ರೋ ಸ್ಟೇಷನಿಗೆ ಹೋದೆ. ಆ್ಯಸ್ ಯೂಶ್ವಲ್ ನಾನು ಗೊತ್ತಲ್ವಾ ಸೋಂಬೇರಿ, ಸೊ ಲಿಫ್ಟ್ ಯೂಸ್ ಮಾಡಿಕೊಂಡೆ. ಅಲ್ಲಿಂದ ನಾನು ರೀಚ್ ಆದೆ. ಇವತ್ತು ನನ್ನ PU ಕ್ಲಾಸ್ಮೇಟ್ ರಿಸೆಪ್ಷನ್ ಇತ್ತು, ಸೊ ಬಂದಿದ್ದೀವಿ. ನೋಡಿ ಇಲ್ಲಿಂದನೂ ಏನು ಚೆನ್ನಾಗಿ ಡೆಕೋರೇಟ್ ಮಾಡಿದ್ದಾರೆ ಅಂತ. ನಾನು ಇವಳಂತೂ ಎಲ್ರದ್ದು ಎಂಗೇಜ್ಮೆಂಟು ರಿಸೆಪ್ಷನ್ನು ಮದುವೆ ಅಂತ ಅಟೆಂಡ್ ಮಾಡೋದೇ ಆಗೋಯ್ತು. ನಾವಿಬ್ಬರು ಯಾವಾಗ ಮದುವೆ ಆಗ್ತೀವೋ ನಮಗೆ ಗೊತ್ತಿಲ್ಲ. ತಂದಿರೋ ಗಿಫ್ಟು ಇಟ್ಕೊಂಡು ನಾವು ಸ್ಟೇಜ್ ಹತ್ರ ಹೋಗ್ತಾ ಇದ್ದೀವಿ. ಸ್ಟೇಜ್ ಹತ್ರ ನೋಡಿ ಬಾಡಿಗಾರ್ಡ್ ಮಾಡಿರೋ ಡೆಕೋರೇಷನ್ ಎಲ್ಲ ಮಾತ್ರ ತುಂಬ ಚೆನ್ನಾಗಿತ್ತು. ಒಂದಕ್ಕಿಂತ ಒಂದು ನನಗೆ ಅಟ್ರ್ಯಾಕ್ಟ್ ಅನ್ನಿಸ್ತಾ ಇತ್ತು. ಇವರೇ ಮದುವೆ ಗಂಡು ಹೆಣ್ಣು. ಅದಾದಮೇಲೆ ನಾವು ಫೋಟೋ ಎಲ್ಲ ತಕ್ಕೊಂಡು ಊಟಕ್ಕೆ ಹೊರಟ್ವಿ. ಊಟ ಅಂತೂ ಸಖತ್ತಾಗಿತ್ತು. ಅದಾದಮೇಲೆ ಸ್ನ್ಯಾಕ್ಸ್ ಏನೇನಿದೆ ಅಂತ ನೋಡಿ ಸ್ನ್ಯಾಕ್ಸನ್ನು ಒಂದು ಸ್ವಲ್ಪ ತಿಂದ್ವಿ. ಇದೆಲ್ಲ ಮುಗಿಸ್ಕೊಂಡು ನಾವು ಮತ್ತೆ ಮನೆ ಕಡೆ ಹೊರಟ್ವಿ. ನಮ್ಮನ್ನ ಇವ್ರ ಮನೆಗೆ ಡ್ರಾಪ್ ಮಾಡಿದ್ರು. ಆಮೇಲೆ ಇವ್ರಿಗೆಲ್ಲ ಬಾಯ್ ಹೇಳಿ ನಾನು ಹೊರಟೆ.